ಮುಂಬೈನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಕಳೆದ 12 ಗಂಟೆಗಳಲ್ಲಿ 200 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದೆ. ಅರ್ಧಕ್ಕರ್ಧ ಮುಂಬೈ ಈಗ ಮುಳುಗೇ ಹೋಗಿದೆ. ಅದರಲ್ಲೂ ಕೂಡ ಸೆಲೆಬ್ರಿಟಿಗಳ ಮನೆ ಮುಂದೆ ಅಂತೂ ಈಗ ಜಲ ದಿಗ್ಬಂಧನದಿಂದ ಒಂದು ಕಡೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದ ಹಲವು ರಸ್ತೆಗಳು ಈಗ ಜಲಾವೃತವಾಗಿದ್ದಾವೆ. ಒಂದು ಕಡೆಗೆ ನೋಡಿ, ಮುಂಗಾರು ಈಗ ಎಂಟ್ರಿ ಕೊಟ್ಟಿದ್ದೆ ಲೇಟು, ಆದರೂ ಕೂಡ ಈಗ ಸಾಕಷ್ಟು ಮಳೆ ಈಗ ಅದು ಯಾವ ರೀತಿಯಾದಂಥ ಪರಿಣಾಮಗಳು ಬೀಳ್ತಾ ಇದ್ದಾವೆ ಅಂದರೆ ಅಲ್ಲಿ ಅರ್ಧಕ್ಕರ್ಧ ಮುಂಬೈ ಮುಳುಗಿ ಹೋಗಿಬಿಟ್ಟಿದೆ. ನಗರದ ಹಲವು ರಸ್ತೆಗಳು ಈಗ ಜಲಾವೃತವಾಗಿದ್ದಾವೆ. ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಮುಂಬೈನ ಅಂಧೇರಿ, ಕುರ್ಲಾ ಮತ್ತು ಬಾಂಡುಪ್ನಲ್ಲಿ ನೀರು ನಿಂತು ಜನಸಂಕಷ್ಟ. ಈ ಅಂಧೇರಿಯಲ್ಲಿ ಆಲ್ಮೋಸ್ಟ್ ಈಗ ಕನ್ನಡಿಗರು ಇರುವಂತಹ ಒಂದು ಜಾಗ ಕೂಡ ಹೌದದು. ಇನ್ನು ಮುಂದಿನ 24 ಗಂಟೆಗಳಿಗೂ ಒಂದು ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಈಗ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಈಗ ಕೊಡ್ತಾ ಇದೆ. ಯಾಕಂದರೆ ಕಳೆದ ಬಾರಿ ಈ ಟೈಮಲ್ಲೆಲ್ಲ ಸಾಕಷ್ಟು ಮುಂಬೈ ಮತ್ತು ಬೇರೆ ಬೇರೆ ಭಾಗದಲ್ಲೆಲ್ಲ ಸಾಕಷ್ಟು ಮಳೆ ಬರ್ತಾ ಇತ್ತು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಸ್ಕೂಟಿಯಲ್ಲಿ ಒಬ್ಬರು ಹೋಗ್ತಾ ಇದ್ದಾರೆ, ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ, ಒಂದು ಮೊಣಕಾಲುದ್ದ ನೀರು ಬಂದುಬಿಟ್ಟಿದೆ. ಅಲ್ಲಿ ಗುಂಡಿ ಇದೆಯೋ ಅಥವಾ ರಸ್ತೆ ಸರಿಯಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇದು ಯಾವುದೋ ಕೆರೆನೋ ನದಿನೋ ಅಲ್ಲ, ಇದು ಮುಂಬೈನ ಪ್ರಮುಖ ರಸ್ತೆಗಳು ಏನಾಗ್ಬಿಟ್ಟಿದ್ದೇವೆ ಅಂದರೆ ಎಲ್ಲ ಜಲಾವೃತ. ರಸ್ತೆ ಮೇಲೇ ನೀರು ನಿಂತ್ಕೊಂಡಿದೆ, ನೀರು ಹಿಂಗಲ್ಲ. ಸೇಮ್ ಟು ಸೇಮ್ ಬೆಂಗಳೂರಲ್ಲೆಲ್ಲ ಏನು ಪರಿಸ್ಥಿತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಒಂದು ಮಳೆ ಬಂದರೆ ನಿಮಗೆ ಈ ಮಹದೇವಪುರ ಕ್ಷೇತ್ರದಲ್ಲೆಲ್ಲ ಯಾವ ರೀತಿ ನೀರು ಹಿಂಗಲ್ವೋ ಅದೇ ಪರಿಸ್ಥಿತಿ ಆಗ್ತಾ ಇದೆ. ಯಾಕಂದರೆ ರಾಜಕಾಲುವೆ ಹೂಳೆತ್ತಿರಲ್ಲ, ರಾಜಕಾಲುವೆಯಲ್ಲಿ ಹೂಳು ತುಂಬಿಕೊಂಡಿರ್ತದೆ. ರಾಜಕಾಲುವೆಯಲ್ಲಿ ಹೋಗಬೇಕಾದ ನೀರು ರಸ್ತೆ ಮೇಲೆ ಬರ್ತದೆ. ಅವೈಜ್ಞಾನಿಕವಾದಂತಹ ರಸ್ತೆ. ಮತ್ತು ಈ ಮುಂಬೈ ನಮ್ಮ ಇಡೀ ರಾಷ್ಟ್ರದ ಅತ್ಯಂತ ಆರ್ಥಿಕವಾಗಿ ಸದೃಢವಾಗಿರುವಂತಹ ನಗರ ಕೂಡ ಹೌದು ಇದು. ಯಾಕಂದರೆ ಅತಿ ಹೆಚ್ಚು ಆರ್ಥಿಕ ವ್ಯವಹಾರಗಳು ನಡೆಯುವಂತಹ ಒಂದು ನಗರ ಅಂದರೆ ಮುಂಬೈ. ಬೆಂಗಳೂರು ಎಷ್ಟು ಆಕರ್ಷಣೀಯವಾಗಿರುತ್ತದೋ ಅದೇ ರೀತಿಯಲ್ಲಿ ಬಿಸ್ನೆಸ್ ಪರ್ಪಸ್ಸಲ್ಲಿ ಮುಂಬೈನೂ ಕೂಡ ನೋಡ್ತಾರೆ. ಸಾಕಷ್ಟು ಸೆಲೆಬ್ರಿಟಿಗಳ ಮನೆ ಕೂಡ, ಈ ಬಾಲಿವುಡ್ ಸೆಲೆಬ್ರಿಟಿ ಮನೆಗಳು ಕೂಡ ಇದೇ ಮುಂಬೈಯಲ್ಲಿರುವಂಥದ್ದು. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್ ಇವ್ರ ಮನೆಗಳೆಲ್ಲ ಆಲ್ಮೋಸ್ಟ್ ಜಲ ದಿಗ್ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ನೋಡಿ, ಅಲ್ಲಿ ಪೌರ ಕಾರ್ಮಿಕರು ಪಾಪ ಅಲ್ಲಿ ಆ ಮಳೆನೂ ಕೂಡ ಲೆಕ್ಕಿಸದೆ ಕ್ಲೀನ್ ಮಾಡ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಬದಿಯಲ್ಲಿ ವಾಹನ ಸವಾರರು ಮತ್ತು ಈ ರೆಸ್ಕ್ಯೂ ಎಲ್ಲ ಮಾಡ್ತಾ ಇದ್ದಾರೆ. ಸಾಕಷ್ಟು ಮುಂಬೈಯಲ್ಲಿ ಮಳೆ ಆಗ್ತಾ ಇದೆ. ಯಾಕಂದರೆ ಈಗ ಒಂದು ದಿನದ ಮಳೆ ಇದೇನು ನಿತ್ಯ ನಿರಂತರ ಬರ್ತಾ ಇರುವಂಥ ಮಳೆ ಅಲ್ಲ. ಇದು ಕೆಲವೇ ಗಂಟೆಗಳ ಮಳೆಯಿಂದ ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ ಅಂದರೆ ಇನ್ನು ನಿರಂತರವಾಗಿ ಮಳೆ ಬಂದರೆ ಏನು ಕತೆ ಆಗಬೇಡ. ಈಗ ಸೇಮ್ ಬೆಂಗಳೂರಲ್ಲಿ ಯಾವ ಪರಿಸ್ಥಿತಿ ಆಗ್ತಾ ಇದೆ ಅದೇ ಪರಿಸ್ಥಿತಿ ಕೂಡ ಈಗ ಮುಂಬೈಲಿ ಆಗ್ತಾ ಇದೆ. ವಾಹನ ಸವಾರರಂತೂ ಪರದಾಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳಂತೂ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಮತ್ತು ವಾಹನ ಸವಾರರಂತೂ ಎಲ್ಲಿ ಗಾಡಿ ನಿಂತು ಬಿಡ್ತದೋ, ಎಲ್ಲಿ ನಿಂತು ಕೆಟ್ಟು ನಿಲ್ತದೋ ಅಂತ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದರೆ 200 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಬಂದಿದೆ ಅಂದಾಗ ಸಹಜವಾಗಿ ರಸ್ತೆಗಳು ಎಲ್ಲವೂ ಜಲಾವೃತವಾಗ್ತದೆ. ರಸ್ತೆಗಳೆಲ್ಲ ಕೆರೆ ರೀತಿ ಭಾಸವಾಗ್ತದೆ. ಯಾಕಂದರೆ ಅಲ್ಲೆಲ್ಲ ಕಾಂಕ್ರೀಟ್ ರಸ್ತೆಗಳೇ, ನೀರು ಇಂಗ್ಲಿಕ್ಕೆ ಜಾಗ ಇರಲ್ಲ. ಹೇಳಿ ಕೇಳಿ ಜನ ಜಂಗುಳಿಯಿಂದ ಕೂಡಿರುವಂತಹ ಮುಂಬೈ ಇನ್ನೂ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಹೇಳಿ ಕೇಳಿ ಸಮುದ್ರ ತೀರ ಪ್ರದೇಶ ಮುಂಬೈ, ಅಲ್ಲಿ ಮೀನುಗಾರರು ಅಥವಾ ಸಮುದ್ರ ತೀರ ಪ್ರದೇಶದಲ್ಲಿ ಇರುವಂತಹ ಜನರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆಲ್ರೆಡಿ ಇವಾಗ ಸಾಕಷ್ಟು ಮಳೆಯ ಒಂದು ಅಬ್ಬರಕ್ಕೆ ಈ ತೀರ ಪ್ರದೇಶದಲ್ಲಿ ಇರ್ತಾರಲ್ಲ, ಈ ಕರಾವಳಿ ಭಾಗದಲ್ಲೆಲ್ಲ ವಾಸ ಮಾಡ್ತಿರ್ತಾರಲ್ಲ, ಅವರಿಗೆ ಮತ್ತಷ್ಟು ಆ ಭಾಗದಲ್ಲಿ ಗಾಳಿ ಸಹಿತ ಮಳೆ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ನೋಡಿ, ಅಂಧೇರಿ, ಕುರ್ಲಾ, ಬಾಂಡುಪ್ನಲ್ಲಿ ಈಗ ನೀರು ನಿಂತ್ಕೊಂಡಿದೆ. ಅಲ್ಲಿಯ ಪೌರ ಕಾರ್ಮಿಕರು ಒಂದಿಷ್ಟು ಕ್ಲೀನ್ ಮಾಡ್ತಾ ಇರುವಂಥ ಕೆಲಸ ನೋಡ್ತಾ ಇದ್ದೀರಾ. ಯಾಕೆಂದರೆ ಅಲ್ಲಿ ಮ್ಯಾನ್ ಹೋಲ್ಗಳು ಏನಿದಾವಲ್ಲ ಅಲ್ಲೆಲ್ಲ ನೋಡಿ ಪಾಪ ಕ್ಲೀನ್ ಮಾಡ್ತಾ ಇದ್ದಾರೆ. ನೀರನ್ನು ಆದಷ್ಟು ಚರಂಡಿ ಒಳಗಡೆ ಹೋಗಲಿಕ್ಕೆ ಅವ್ರು ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ 1-2 ದಿನದ ಮಳೆ ಹಿಂಗೆ ಬಂದರೆ, ನಿರಂತರವಾಗಿ ಮಳೆ ಬಂದರೆ ಏನಾಗಬೇಕು, ಸಂಪೂರ್ಣವಾಗಿ ಮುಂಬೈ ಮುಳುಗೋಗುವಂಥ ಸಾಧ್ಯತೆ ಇರ್ತದೆ. ಈ ಹಿಂದೆ ಕೂಡ ಇದೇ ಪರಿಸ್ಥಿತಿಯನ್ನು ಆ ಭಾಗದ ಜನ ಅನುಭವಿಸಿದರು. ನೋಡಿ, ಮಳೆ ಬಂದಂಥ ಸಂದರ್ಭದಲ್ಲಿ ಜಾಸ್ತಿ ಎಫೆಕ್ಟ್ ಆಗೋದು ತಗ್ಗು ಪ್ರದೇಶದ ನಿವಾಸಿಗಳಿಗೆ. ಅದು ಯಾವುದೇ ಊರಾಗಿರಲಿ, ಅದು ಯಾವುದೇ ರಾಜ್ಯ ಆಗಿರಲಿ, ತಗ್ಗು ಪ್ರದೇಶದಲ್ಲಿರುವಂಥ ಜನರಿಗೆ ಆದಷ್ಟು ಬೇಗ ಈ ಎಫೆಕ್ಟ್ ಆಗ್ತದೆ. ನೀರೆಲ್ಲ ಹೋಗಿ ತಗ್ಗು ಪ್ರದೇಶಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತದೆ. ಒಂದು ದಿನ ಮಳೆ ಬಂದರೆ ಅದರ ಎಫೆಕ್ಟ್ 5-6 ದಿನ ಅನುಭವಿಸ್ಬೇಕಾಗ್ತದೆ ಜನ.